ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಎಸ್, ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ನೇಪಾಳ ಟೂರಿಸಂ ಬೋರ್ಡ್ನಿಂದ ಈ ಲಿಸ್ಟ್ ರಿಲೀಸ್ ಆಗಿರೋದು. ಪ್ರವಾಹದಲ್ಲಿ ಭಾರತದ ಒಟ್ಟು 178 ಮಂದಿ ಕಣ್ಮರೆಯಾಗಿದ್ದಾರೆ. ಇನ್ನು ಬೇರೆ ದೇಶದ ವಿದೇಶಿಗರು ಕೂಡ ಟೂರಿಸಂಗೆ ಬಂದಿರೋದು, ಟೂರಿಸ್ಟ್ಗಳು ಕಾಣೆಯಾಗಿರೋದು ಈ ಪ್ರವಾಹಕ್ಕೆ ಸಿಲುಕಿ ಮಿಸ್ ಆಗಿರುವಂತಹ ಲಿಸ್ಟನ್ನು ಇದು ಈಗ ನೇಪಾಳ ಟೂರಿಸಂ ಬಿಡುಗಡೆ ಮಾಡಿದೆ. ನೇಪಾಳ ಟೂರಿಸಂ ಬೋರ್ಡ್ ಭಾರತದ 178 ಮಂದಿ, ನೇಪಾಳದ 127, ಆಸ್ಟ್ರೇಲಿಯಾ 35, ಕೆನಡಾ 25, ಉಕ್ರೇನ್ 53, ಯುಕೆದ 33 ಜನ, ಅಮೆರಿಕ 63, ಮಲೇಷ್ಯಾ 51 ಮಂದಿ ಪ್ರವಾಸಿಗರು ಕಣ್ಮರೆಯಾಗಿರೋದು. ಇದೀಗ ಸದ್ಯಕ್ಕೆ ಅವರ ಕುಟುಂಬದಲ್ಲೂ ಕೂಡ ಆತಂಕ ಮನೆ ಮಾಡಿರೋದು. ಬಿಕಾಸ್ ಎಲ್ರಿಗೂ ಗೊತ್ತಿರುತ್ತೆ, ನೇಪಾಳಕ್ಕೆ ಟೂರಿಗೆ ಹೋಗಿರ್ತಾರೆ, ಅವರು ಹೋದಂತಹ ಸ್ಥಳದಲ್ಲೇ ಪ್ರವಾಹ ಆಗಿರುತ್ತೆ, ಏನಾಗುತ್ತಪ್ಪ ಬದುಕುಳಿತಿ ಬರ್ತಾರೋ ಇಲ್ಲೋ ಅನ್ನುವಂತಹ ಆತಂಕ ಕೂಡ ಅವರ ಮನೆ ಮಂದಿಯಲ್ಲಿ ಕೂಡ ಆತಂಕ ಮನೆ ಮಾಡಿರುತ್ತೆ. ಸೊ ಭಾರತದವರಷ್ಟೇ ಅಲ್ಲ, ನೇಪಾಳದವರಷ್ಟೇ ಅಲ್ಲ, ಬಹಳಷ್ಟು ದೇಶದ ಪ್ರವಾಸಿಗರು ನೇಪಾಳಕ್ಕೆ ಹೋಗಿರ್ತಾರೆ. ನೇಪಾಳದಲ್ಲಿ ಈ ಮೇಘಸ್ಫೋಟದಿಂದ ಉಂಟಾದಂತಹ ಪ್ರವಾಹದಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ದಾರೆ. ಒಟ್ಟು 178 ಮಂದಿ ಭಾರತದವರು ಕಣ್ಮರೆ ಆದರೆ ನೇಪಾಳದವರು 127, ಆಸ್ಟ್ರೇಲಿಯಾ 35, ಕೆನಡಾ 25, ಉಕ್ರೇನ್ 53, ಯುಕೆ 33, ಅಮೆರಿಕ 63 ಜನ, ಮಲೇಷ್ಯಾ 51 ಮಂದಿ. ಇದಿನ್ನೂ ಮೇನ್ ಬೇರೆ ಬೇರೆ ದೇಶದ ಪ್ರವಾಸಿಗರು ಕೂಡ ಕಣ್ಮರೆಯಾಗಿರೋದು. ಸದ್ಯಕ್ಕೆ ನೀವು ಕೂಡ ಆ ಲಿಸ್ಟನ್ನು ನೋಡ್ತಾ ಇರ್ಬೋದು. ನೇಪಾಳ ಟೂರಿಸಂ ಬೋರ್ಡ್ ಏನಿದೆ ಅಧಿಕೃತವಾಗಿ ಲಿಸ್ಟನ್ನು ಬಿಡುಗಡೆ ಮಾಡಿದೆ, ಮಿಸ್ ಆಗಿದವರ ಸಂಖ್ಯೆಯನ್ನು ಕೊಟ್ಟಿದೆ. ಇದೀಗ ಆಪರೇಷನ್ ಕೂಡ ನಡೆಸ್ತಾ ಇದ್ದಾರೆ, ರೆಸ್ಕ್ಯೂ ಆಪರೇಷನ್ ಹೆಲಿಕಾಪ್ಟರ್ ಮೂಲಕ. ಬಟ್ ಈ ರೀತಿ ಪ್ರವಾಹದ ಸ್ಥಿತಿ ಇದ್ದಾಗ ನೀವು ಕೂಡ ಒಂದು ಕಡೆ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಆ ಒಂದು ಪ್ರವಾಹದ ತೀವ್ರತೆಗೆ ಮನೆಗಳು, ಬಿಲ್ಡಿಂಗ್ಗಳು ನೆಲಕಚ್ತಾ ಇವೆ, ಮರಗಳು ಧರೆಗೆ ಉರುಳ್ತಾ ಇವೆ. ಅಲ್ಲಿರುವಂತಹ ಕಾರು, ಬುಲೆರೋ ಪಿಕಪ್ ಆಗಿರ್ಬೋದು, ಬೈಕ್ಗಳಾಗಿರ್ಬೋದು, ಕ್ಷಣ ಮಾತ್ರದಲ್ಲಿ ತೇಲ್ಕೊಂಡು ಹೋಗಿದ್ದೇವೆ. ಅಲ್ಲಿರುವಂತಹ ಜನರಂತೂ ಕಣ್ಣಿಗೆ ಕಾಣ್ತಾ ಇಲ್ಲ. ಜನರು ಪಾಪ ಓಡಾಡ್ತಿದ್ದಾರೆ, ತಮ್ಮ ಜೀವವನ್ನು ರಕ್ಷಣೆ ಮಾಡಿಕೊಳ್ಳೋ ಸಲುವಾಗಿ ಓಡಾಡ್ತಿದ್ದಾರೆ. ಎಲ್ಲೂ ಹೋದರೂ ಕೂಡ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಬಿಕಾಸ್ ಈ ನೀರೇನಿದೆ, ಪ್ರವಾಹದ ಸ್ಥಿತಿ, ಮನೆಯಲ್ಲಿ ನಿಂತರೆ ಮನೆಯೇ ಕೊಚ್ಚಿ ಹೋಗುತ್ತೆ, ಬಿಲ್ಡಿಂಗ್ ಮೇಲೆ ನಿಂತರೆ ಬಿಲ್ಡಿಂಗೇ ಕೆಳಗಿಳಿತಾ ಇದೆ, ಮರದ ಹತ್ರ ನಿಂತರೆ ಮರನೇ ಬೀಳ್ತಾ ಇದೆ. ಬಸ್ಸು, ಲಾರಿ, ಟೆಂಪೋಗಳು ಕೂಡ ಈ ಒಂದು ಪ್ರವಾಹದ ತೀವ್ರತೆಗೆ ಕೊಚ್ಚಿ ಹೋಗ್ತಾ ಇವೆ. ಅಕ್ಷರಶಃ ನೇಪಾಳ ಅನ್ನೋದು ಒಂಥರ ಸ್ಮಶಾನ ರೂಪದಲ್ಲಿ ಕಂಡು ಬರ್ತಾ ಇದೆ. ಅಲ್ಲಿನ ಸರ್ಕಾರವು ಕೂಡ ಬಹಳಷ್ಟು ತ್ವರಿತವಾಗಿ ಇದೀಗ ಆಪರೇಷನ್ ಅನ್ನು ಕೂಡ ನಡೆಸ್ತಾ ಇದೆ, ರೆಸ್ಕ್ಯೂವನ್ನು ಮಾಡ್ತಾ ಇದ್ದಾರೆ. ಆಲ್ರೆಡಿ ಭಾರತದಲ್ಲಿ ಅಂದರೆ 21 ಜನ ರೆಸ್ಕ್ಯೂ ಆಗಿದ್ದಾರೆ. ಬಟ್ ಇನ್ನೂ 178 ಜನ ಭಾರತದವರು ಅಲ್ಲಿ ಕಣ್ಮರೆ ಆಗಿದ್ದಾರೆ ಅಂತ ಅಲ್ಲಿನ ನೇಪಾಳ ಟೂರಿಸಂ ಬೋರ್ಡ್ ಏನಿದೆ ಅಧಿಕೃತವಾಗಿ ಒಂದು ಲಿಸ್ಟನ್ನು ಬಿಟ್ಟಿದೆ. ಇದೀಗ ಸರ್ಕಾರ ಅವರನ್ನು ಕೂಡ ಕರೆತರುವಂತಹ ಕೆಲಸವನ್ನು ಮಾಡೋದಕ್ಕೆ ಮುಂದಾಗಿದೆ. ಇಲ್ಲಿರುವಂತಹ ಭಾರತದ ಪ್ರವಾಸಿಗರು ಹೋದಂತಹ ಮನೆಗಳಲ್ಲೇನಿದೆ ಬಹಳಷ್ಟು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲಿ ನಮ್ಮವರು ಬದುಕುಳಿದಿದ್ದಾರೆ ಅಥವಾ ಈ ಪ್ರವಾಹಕ್ಕೆ ಕೊಚ್ಚಿ ಎಲ್ಲಿ ಹೋಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿಲ್ಲ. ಒಂದಿಷ್ಟು ಜನ ಸಂಪರ್ಕದಲ್ಲೂ ಕೂಡ ಇದ್ದಾರೆ. ಅವರಿಗೆ ಸಂಪರ್ಕವನ್ನು ಮಾಡಿಕೊಂಡು ನಾವು ಹುಷಾರಾಗಿದ್ದೀವಿ, ನಮಗೆ ಏನೂ ಆಗಿಲ್ಲ ಅನ್ನೋದು ಕೂಡ ಒಂದು ಕಡೆ ಅವರ ಮನೆಯಲ್ಲಿ ಒಂದು ಕಡೆ ಧೈರ್ಯ ತುಂಬುತ್ತಿದ್ದಾರೆ. ಬಟ್ ಯಾವಾಗ ಏನಾಗುತ್ತೆ, ಏನು ಪರಿಸ್ಥಿತಿ ಆಗುತ್ತೆ ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಸದ್ಯಕ್ಕೆ ರೆಸ್ಕ್ಯೂ ಆಪರೇಷನ್ ನಡೀತಾ ಇರೋದು.